ಮಿತ್ರರೇ, ನನ್ನ ಸುದ್ದಿ ಮಾಧ್ಯಮಕ್ಕೆ ಸ್ವಾಗತ. ಶ್ರೀ ಚಂದ್ರ ಹಾಗೂ ಸಾರಿಗೆ ನೌಕರರು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಪಾದಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ಪಾದಯಾತ್ರೆಯಲ್ಲಿ ಸರ್ಕಾರದ ಆಕ್ರೋಶ ಮತ್ತು ಅವರ ಬೇಡಿಕೆಗಾಗಿ ಒತ್ತಾಯಿಸುತ್ತಿದ್ದಾರೆ. ಇದರ ಜೊತೆ ನಿನ್ನೆ 17ನೇ ತಾರೀಕು MD ಜೊತೆ ಜಂಟಿ ಕ್ರಿಯಾ ಸಮಿತಿ ಮೀಟಿಂಗ್ ಮಾಡಿದೆ. ಮೀಟಿಂಗಿನಲ್ಲಿ MDಯವರು ವೇತನ ಪರಿಷ್ಕರಣೆಯನ್ನು ದಿನಾಂಕ 1/4/2025ರಿಂದ %7 ವೇತನ ಪರಿಷ್ಕರಣೆ ಮಾಡುವುದಾಗಿ ಮೀಟಿಂಗ್ನಲ್ಲಿ ಜಂಟಿ ಕ್ರಿಯಾ ಸಮಿತಿಗೆ ಹೇಳಿದೆ. ನಂತರ 38 ಹಿಂಬಾಕಿಯಲ್ಲಿ ಕೇವಲ 26 ತಿಂಗಳ ಬಾಕಿ ₹12,071 ಕೋಟಿ ನೀಡುವುದಾಗಿ ಹೇಳಿದೆ. ಮತ್ತು ಜಂಟಿ ಕ್ರಿಯಾ ಸಮಿತಿ ಈ ಪ್ರಸ್ತಾಪವನ್ನು ಒಪ್ಪಿಕೊಂಡಿಲ್ಲ ಎಂದು ಅವರು ಪತ್ರ ಮುಖೇನ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಮತ್ತು ಅವರು ತಮ್ಮ ಮುಂದಿನ ಹೋರಾಟವನ್ನು ರೂಪುರೇಷೆಯನ್ನು ನೀಡುವುದಾಗಿ ತಿಳಿಸಿದ್ದಾರೆ. ನನ್ನ ವಿಡಿಯೋಗೆ ತಮ್ಮ ಲೈಕ್ ಮತ್ತು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಾವು ಈ ವಿಡಿಯೋನಲ್ಲಿಯೂ ಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ. ಮುಂಜಾನೆ ಎದ್ದ ತಕ್ಷಣ ಒತ್ತಡ ಪ್ರಾರಂಭವಾಗುವುದು, ಕೆಲಸ, ಆರೋಗ್ಯ, ಹಣ, ಒತ್ತಡ ಪ್ರಾರಂಭವಾಗ್ತದೆ. ಅದು ಅಲ್ಲದೆ ಕೋರ್ಟ್ ಕಚೇರಿ ಇರ್ಬೋದು, ನಮಗೆ ಮನಸ್ಸಿಗೆ ಶಾಂತಿಯೇ ಇಲ್ಲದ ಹಾಗೆ ಆಗುತ್ತದೆ. ಎಲ್ಲರೂ ಶಾಂತಿಗಾಗಿ ಹುಡುಕುತ್ತಿರುವುದು ಕಂಡುಬರುತ್ತದೆ. ಮನಸ್ಸಿಗೆ ವಿಶ್ರಾಂತಿ ಕೊಡುವುದಿಲ್ಲ, ದೇಹಕ್ಕೆ ವಿಶ್ರಾಂತಿ ಕೊಡುತ್ತೇವೆ. ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ಒಂದು ರಹಸ್ಯವನ್ನು ಕಂಡುಹಿಡಿದರು. ಅದುವೇ ಧ್ಯಾನ. ಧ್ಯಾನವೆಂದರೆ ಕೇವಲ ಕಣ್ಣು ಮುಚ್ಚುವುದು ಮಾತ್ರವಲ್ಲ, ಧ್ಯಾನವೆಂದರೆ ಜಗತ್ತಿನಿಂದ ಓಡಿ ಹೋಗುವುದು ಅಲ್ಲ, ನಮ್ಮ ಒಳಗಿನ ಶಕ್ತಿ ಅರಿಯುವುದು ಆಗಿದೆ. ನಮ್ಮ ಮನಸ್ಸು ಸಮುದ್ರ ಇದ್ದಂತೆ, ಅಲ್ಲಿ ಗಾಳಿ ಬೀಸಿದರೆ ಮೇಲೆ ಸಮುದ್ರದ ಅಲೆಗಳು ಅಪ್ಪಳಿಸುತ್ತವೆ. ಹಾಗೆ ಆಳವಾಗಿ ಸಮುದ್ರದಲ್ಲಿ ನಾವು ನೋಡಿದರೆ ಶಾಂತವಾಗಿ ಇರುತ್ತದೆ. ನಾವು ಶಾಂತವಾಗಬೇಕಾದರೆ ನಮ್ಮ ಜೀವನ ಸಮತೋಲನ ಮಾಡಬೇಕಾಗುತ್ತದೆ. ಹಾಗಾದರೆ ಧ್ಯಾನವನ್ನು ಮಾಡಬೇಕು. ಧ್ಯಾನ ಅಂದರೆ ಹೇಗೆ ಮಾಡೋದು? ಧ್ಯಾನ ಅಂದರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಬೇಕು, ಮೂಗಿನ ಶ್ವಾಸಕಡೆಗೆ ಗಮನ ಹರಿಸಬೇಕು, ಉಸಿರಾಟವನ್ನು ಅಬ್ಸರ್ವ್ ಮಾಡಬೇಕು. ನಮ್ಮ ಚಿತ್ತವನ್ನು ಒಂದೇ ಕಡೆ ಕೇಂದ್ರೀಕೃತಗೊಳಿಸಬೇಕು. ನಾವು ಶಾಂತ ಮನಸ್ಸಿನಿಂದ ಹಿಂದಿನ ನೆನಪುಗಳನ್ನು, ಭವಿಷ್ಯದ ಚಿಂತನೆಗಳನ್ನು ಯಾವುದಕ್ಕೂ ನಾವು ತರಬಾರ್ದು. ಬಂದರೆ ಅದನ್ನು ಅಬ್ಸರ್ವ್ ಮಾಡಿ ಮತ್ತೆ ನಾವು ನಾಸಿಕದ ಹತ್ತಿರ ಉಸಿರಾಟ ಕಡೆ ಗಮನ ಕೊಡಬೇಕು. ಇಂಥ ಸಂದರ್ಭದಲ್ಲಿ ಜ್ಞಾನ ಮನಸ್ಸು ಒಂದು ಬಿಂದುವಿನಲ್ಲಿ ನೆಲೆಗೊಳಿಸುವುದು, ಅದೇ ಉಸಿರು ಆಗಿರ್ಬೋದು. ನಾವು ಹೀಗೆ ಮನಸ್ಸನ್ನು ಕೇಂದ್ರೀಕೃತಗೊಳಿಸಬೇಕಾದರೆ ನಾವು ಮನಸ್ಸಿನ ಮೇಲೆ ನಾವು ಮಾಲೀಕರಾಗ್ತೇವೆ. ಆಗ ಮನಸ್ಸು ನಿಯಂತ್ರಿಸುವಲ್ಲಿ ಬೆಳಗ್ಗಿನ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ 3:30ರಿಂದ 6 ಗಂಟೆ ಒಳಗೆ ಮಾಡಿದರೆ ಭಾಳ ಒಳ್ಳೆಯದು. ಬ್ರಾಹ್ಮಿ ಸಮಯ ಶಾಂತವಾಗಿರುತ್ತದೆ ಮತ್ತು ಬ್ರಾಹ್ಮಿ ಸಮಯದಲ್ಲಿ ದೇವತೆಗಳು ಕೂಡ ಅಡ್ಡಾಡುತ್ತಿದ್ದಾರೆ ಮತ್ತು ಬರ್ತಾರಂತ ಒಂದು ವಿಷಯ. ಅಂಥ ಸಮಯದಲ್ಲಿ ನಾವು
ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡಿದರೆ ನಮ್ಮ ಮನಸ್ಸು ಚಿತ್ತ ಕಡೆ ಕೇಂದ್ರೀಕೃತವಾಗಿ ನಮ್ಮ ಪ್ರತಿಫಲವನ್ನು ನಾವು ಪಡೆಯಬಹುದು. ಪ್ರಶಾಂತ ನದಿ ದಡೆ ಸ್ಥಳ ಆಯ್ಕೆ ಮಾಡ್ಕೋಬೇಕು. ಗಾಳಿ ಅಲ್ಲಿ ಉತ್ತಮವಾಗಿರಬೇಕು. ನಾವು ಧ್ಯಾನ ಮಾಡುವಾಗ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತುಕೊಳ್ಬೋದು. ಬೆನ್ನ ಹುರಿಯನ್ನು ನೇರವಾಗಿ ಇಟ್ಟುಕೊಂಡು ಮೊಬೈಲವನ್ನು ದೂರ ಇಡಿ. ಉಸಿರು ಕಡೆಗೆ ಗಮನ ಕೊಡಿ. ನಿಮ್ಮ ದೇಹವನ್ನು ಹಗುರವಾಗಿ ಇಟ್ಟುಕೊಳ್ಳಿ. ನಾಸಿಕದಿಂದ ಇನ್ನೊಂದು ವಿಷಯ ಉಸಿರು ತೆಗೆದುಕೊಂಡು ಹೊರಗೆ ಬಿಡಬೇಕು. ಹೀಗೆ ಉಸಿರನ್ನು ಕೇವಲ ಅಬ್ಸರ್ವ್ ಮಾಡುವುದಷ್ಟೇ, ಚಂಚಲತೆಯಿಂದ ಕೊಡದೆ ಮತ್ತೆ ಉಸಿರಾಟ ಕಡೆ ಗಮನ ಕೊಡಬೇಕು. ಸಾಧ್ಯವಾಗಿಲ್ಲದೆಂದರೆ ಬಿಟ್ಟು ಬಿಡಬಾರ್ದು. ನೀವು ಹೀಗೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ನಾವು ಮೊದಲು ಒಂದು 5-10 ನಿಮಿಷ, ನಂತರ 20-40 ನಿಮಿಷವರೆಗೆ ಮತ್ತು ಸತತವಾಗಿ 41 ದಿನಗಳ ಮಾಡಬೇಕಾಗುತ್ತದೆ. ಏಕಾಗ್ರ ಚಿತ್ತದಿಂದ ಮಾಡಿದರೆ ಒಳ್ಳೆಯ ಫಲಗಳನ್ನು ನಮಗೆ ಸಿಗುತ್ತದೆ. ಆದರೆ ಅತಿಯಾಗಿ ಫಲ ನಿರೀಕ್ಷಿಸಬೇಡಿ. ದೇಹದಲ್ಲಿ ಹೊಸ ಚೈತನ್ಯ ಪಡೆಯುತ್ತೀರಿ. ಮಿದುಳಿಗೆ ಶಾಂತ ಪಡೆದು ಒತ್ತಡ ಕಡಿಮೆಯಾಗಿ ನಿಮ್ಮ ಮಿದುಳಿಗೆ ವಿಶ್ರಾಂತಿ ಸಿಗುತ್ತದೆ. ಇದರಲ್ಲಿ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತದೆ. ನಾವು ಗಿಡ ನೋಡುತ್ತೇವೆ. ಗಿಡಗೆ ನೀರು ವೇಳೆ ಹೇಗೆ ಅವಶ್ಯವೋ ಹಾಗೆ ಬೆಳೆಯಲಿಕ್ಕೆ ನಮ್ಮ ಧ್ಯಾನಕ್ಕೆ ನಿರಂತರ ಅಭ್ಯಾಸ, ನಿರಂತರ ಸಮಯದ ಅವಶ್ಯಕತೆ ಇರುತ್ತದೆ. ಹೀಗೆ ನಿರಂತರ ಧ್ಯಾನ ಮಾಡುವುದರಿಂದ ನಮ್ಮಲ್ಲಿರುವ ಆಂತರಿಕ ಶಕ್ತಿ ಉತ್ಪನ್ನವಾಗಿ ನಾವು ನಮ್ಮ ಆರೋಗ್ಯ, ನಮ್ಮ ಮೈಂಡ್ ವಿಶ್ರಾಂತಿ ನೀಡುವುದರಿಂದ ಮಾನಸಿಕನಿಂದ ಬರುವ ಎಲ್ಲ ಕಾಯಿಲೆಗಳು ದೂರವಾಗುತ್ತವೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಲ್ಲೂ ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.